ಹಾಯ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಸಂತು ಗುಬ್ಬಿಗೂಡು. ಇವತ್ತಿನ ವಿಡಿಯೋ ಹೆಣ್ಮಕ್ಳಿಗೆ ತುಂಬಾನೇ ಇಷ್ಟ ಆಗುವಂತ ವಿಡಿಯೋ ಅಂತಾನೆ ಹೇಳ್ಬೋದು. ಹೆಣ್ಮಕ್ಳಿಗೆ ಸಾರಿ ಅಂತ ಅಂದ್ರೆ ತುಂಬಾನೇ ಇಷ್ಟ. ಇಷ್ಟ ಅನ್ನೋದಕ್ಕಿಂತ ಎಮೋಷನ್ಸ್ ಅಂತಾನೆ ಹೇಳ್ಬೋದು. ಸ್ಯಾರಿ ಅಂತ ಅಂದ್ರೆ ಸಾರಿ ಹಾಕೊಂಡ್ರೆ ಹೆಣ್ಮಕ್ಳಿಗೆ ಆ ಅಂದಾನೆ ಚೇಂಜ್ ಆಗ್ಬಿಡುತ್ತೆ. ಸ್ಯಾರಿಯಿಂದ ಹೆಣ್ಮಕ್ಳು ಚೆನ್ನಾಗಿರ್ತಾರ ಇಲ್ಲ ಹೆಣ್ಮಕ್ಳಿಂದ ಸಾರಿ ಚೆನ್ನಾಗ್ ಕಾಣಿಸುತ್ತೋ ಗೊತ್ತಾಗಲ್ಲ. ಬಟ್ ಸಾರಿ ಹಾಕ್ದಾಗಂತೂ ಹೆಣ್ಮಕ್ಳು ತುಂಬಾನೇ ಸ್ಪೆಷಲ್ ಆಗಿ ಕಾಣಿಸ್ತಾರೆ. ಸೊ ಆ ಸ್ಯಾರಿ ಬಗ್ಗೆ ಒಂದು ಸಣ್ಣ ವಿಡಿಯೋ ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ನಾನು ಟೈಲರ್ ಆಗಿರೋದ್ರಿಂದ ನನಗೆ ಸ್ಟಿಚಿಂಗ್ ಕೊಟ್ಟಿದ್ರು ಸ್ಯಾರಿನ. ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡೋಣ ಅಂತ ಇದೊಂದು ಸಣ್ಣ ವಿಡಿಯೋ ಮಾಡ್ತಾ ಇದ್ದೀನಿ ಗೈಸ್. ಅಂದ್ರೆ ವಿಡಿಯೋ ಸಾರಿ ಸ್ಯಾರಿ ತಗೋತೀವಿ ನಾವು. ಸ್ಯಾರಿ ಕೊಡ್ತೀವಿ ಒಂದ್ 1,000 2,000 ಕೊಟ್ಟು ಸ್ಯಾರಿ ತಗೋತೀವಿ. ವೇರ್ ಮಾಡ್ತೀವಿ ಒಂದಷ್ಟು ದಿನ ಒಂದಷ್ಟು ವರ್ಷ ಯೂಸ್ ಮಾಡ್ತೀವಿ. ಆಮೇಲೆ ಏನ್ ಮಾಡ್ಬಿಡ್ತೀವಿ, ಬಿಸಾಕ್ಬಿಡ್ತೀವಿ ಅಲ್ವಾ? ಬೇರೆ ಏನಾದ್ರಕ್ಕೂ ಯೂಸ್ ಮಾಡ್ಕೊಬಿಡ್ತೀವಿ. ಮಕ್ಕಳಿಗೆ ಫ್ರಾಕ್, ಲಂಗ ಬ್ಲೌಸು ಆ ತರ ಸ್ಟಿಚ್ ಮಾಡ್ಸೋದಿಕ್ಕೆ ಯೂಸ್ ಮಾಡ್ಬಿಡ್ತೀವಿ. ಬಟ್ ಸ್ವಲ್ಪ ಅಷ್ಟು ಈಗ 1,000 2,000ದ್ದು 4, 5 ತಗೊಳ್ಳೋ ಬದಲು ಸ್ವಲ್ಪ ಕಾಸ್ಟ್ಲಿ ಅಂದ್ರೆ ನಾನು ನಿಮ್ಮ ಹೆಂಗೆ ಅನುಕೂಲ ಇದೆ ಅದ್ರ ತಕ್ಕಂಗ್ ಮಾಡ್ಕೊಳ್ಳಿ. ಬಟ್ ನಾನೊಂದು ಇನ್ಫಾರ್ಮೇಶನ್ ಕೊಡ್ತಾ ಇರೋದು ಆ ತರ ಸೇವಿಂಗ್ಸ್ ಮಾಡ್ಕೊಂಡು ಒಂದೇ ಸಲ ನಾವು ಸ್ವಲ್ಪ ಇನ್ವೆಸ್ಟ್ ಮಾಡ್ಬಿಟ್ಟು ತಗೊಂಡ್ರೆ, ಈಗ ನಾವು ಸ್ವಲ್ಪ ಕಡಿಮೆ ರೇಟಲ್ಲಿ ತಗೊಂಡ್ರೆ ಅದು ಮುಂದಕ್ಕೆ ಈಗ ನಾವು ನಮ್ಮ ಮಕ್ಳ ಕಾಲಕ್ಕೆ ಅನ್ಕೊಳ್ಳಿ, ಈಗ ನಮ್ಗೆ ಅದು ಸ್ವಲ್ಪ ಡಬಲ್ ತ್ರಿಬಲ್ ಅಷ್ಟು ಅಮೌಂಟ್ ನಮ್ಗೆ ರಿಟರ್ನ್ ಬರುತ್ತೆ. ಆ ತರ ಯೂಸ್ಫುಲ್ ಆಗಿರ್ಬೇಕು. ತಗೊಳ್ಳೋದ್ರ ಜೊತೆ ಮುಂದೆನೆ ಯೂಸ್ ಆಗ್ಬೇಕು ನಮ್ಗೆ. ಅದ್ನ ಆ ತರದೊಂದು ವಿಡಿಯೋ ಇದು ಗೈಸ್. ಫುಲ್ಲು ಈ ವಿಡಿಯೋನ ಕೊನೆವರೆಗೂ ನೋಡಿ. ನೋಡಿ ಗೈಸ್, ಈ ಸ್ಯಾರಿ ಬಂದು ಮೈಕ್ ಕೇಳಿಸ್ತಾ ಇದೆಯಾ? ನೋಡಿ ಗೈಸ್, ಈ ಸ್ಯಾರಿ ಪ್ರೈಸ್ ಬಂದು ಎಷ್ಟಾಗಿರ್ಬೋದು ಫಸ್ಟೇ ಕಮೆಂಟ್ ಮಾಡಿ. ನಾನು ಹೇಳಕ್ಕಿಂತ ಮುಂಚೆಗೆ ಫಸ್ಟೇನೆ ಕಮೆಂಟ್ ಮಾಡಿ. ಈ ತರ ದೊಡ್ಡ ಬಾರ್ಡರ್ ಬಂದಿದೆ. ತುಂಬಾ ಸ್ಮೂತ್ ಆಗಿದೆ ಸ್ಯಾರಿ. ಬಾರ್ಡರ್ ಎಲ್ಲ ನೋಡಿ ಎಷ್ಟು ದೊಡ್ಡದಾಗಿದೆ. ಇದ್ರ ಕಾಸ್ಟ್ ಬಂದು ತಗೊಳ್ಳೋರ್ಗೆ ಇದೆಲ್ಲ ಕಾಮನ್ ಅಮೌಂಟ್ ಆಗಿರ್ಬೋದು. ಬಟ್ ಒಂದು ಮಿಡಲ್ ಕ್ಲಾಸ್ ಹೆಣ್ಮಕ್ಳಿಗೆ ಈ ಸ್ಯಾರಿ ಪ್ರೈಸ್ ಕೇಳಿದ್ರೆ ತಲೆ ಸುತ್ತ ಬಂದ್ಬಿಡುತ್ತೆ, ಅಷ್ಟಿರುತ್ತೆ. ತಗೊಳ್ಳೋರ್ಗೆ ಇದೊಂದು ಅಮೌಂಟೇ ಇಲ್ಲ. ಇದು MRP ಬಂದು 17,460. MRP ಬಂದು 17,460 ರೂಪಾಯಿ. ಮತ್ತೆ ಅದಕ್ಕೆ ಡಿಸ್ಕೌಂಟ್ ಆಗಿ 13,965 ರೂಪಾಯಿ ಬಂದಿದೆ. ಅಂದ್ರೆ MRP ರೈಟ್ ಬಂದು ಇದಕ್ಕೆ 17,460 ರೂಪಾಯಿ, ಡಿಸ್ಕೌಂಟ್ ಹೋಗಿ 13,965 ರೂಪಾಯಿ ಆಗಿದೆ ಗೈಸ್. ಇದು ಸ್ಯಾರಿ ಅಷ್ಟು ಕಾಸ್ಟ್ಲಿ ಸ್ಯಾರಿ. ಇದು ಸ್ಟಿಚಿಂಗಿಗೆ ಕೊಟ್ಟಿದ್ದಾರೆ ನನಗೆ. ಇದನ್ನ ವರ್ಕ್ ಮಾಡಿಸಿ ನಾನು ಸ್ಟಿಚ್ ಮಾಡಿ ಇದಕ್ಕೆ ಕುಚ್ಚಾಕಿ ಕೊಡ್ಬೇಕು. ಕುಚ್ಚಾಕಿ ಕೊಡ್ಬೇಕು. ಸ್ಯಾರಿ ಚೆನ್ನಾಗಿದೆ ಅಲ್ಲ ಗೈಸ್, ಇದು ತುಂಬಾನೇ ಇಷ್ಟ ಆಯ್ತು ನನಗೆ. ಸೊ ಒಂದು ವಿಡಿಯೋ ಮಾಡೋಣ ಅನ್ಕೊಂಡು ಮಾಡ್ತಾ ಇದ್ದೀನಿ. ಈ ತರ ಸ್ಯಾರಿ ತುಂಬಾನೇ ಬರುತ್ತೆ ನನಗೆ. ಸ್ಟಿಚಿಂಗ್ಗೆ ತುಂಬಾನೇ ಕೊಡ್ತಾರೆ. ಬಟ್ ವಿಡಿಯೋ ಮಾಡ್ಕೊಳಕ್ ಆಗಿರ್ಲಿಲ್ಲ ನಾನು. ಸೊ ಇಷ್ಟ ಆಯ್ತಲ್ಲ, ಇದು ಒಂದು ವಿಡಿಯೋ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಾವು ಸ್ವಂತವಾಗಿ ಯಾವಾಗ ತಗೊಂಡ್ ಹಾಕತೀವೋ ಗೊತ್ತಿಲ್ಲ. ಬಟ್ ಸ್ಟಿಚಿಂಗ್ ಕೊಟ್ಟಿದಾರಲ್ಲ ಅದೊಂದು ವಿಡಿಯೋ ಆಗಿ ಉಳ್ಕೊಳ್ಳಿ ಅನ್ನೋದಕ್ಕೋಸ್ಕರ ವಿಡಿಯೋ ಮಾಡ್ತಾ ಇದ್ದೀನಿ. ಇದು ಇಷ್ಟು ಈ ರೇಂಜ್ ಪ್ರೈಸ್ ಗೈಸ್. ಇದು ರೇಷ್ಮೆ ಸ್ಯಾರಿ. ಇದಕ್ಕೆ ಏನಕ್ಕೆ ಕೊಡ್ತಾರೆ ಇಷ್ಟು ಅಮೌಂಟ್ ಅಂತಂದ್ರೆ, ಇದ್ರಲ್ಲೆಲ್ಲ ಗೋಲ್ಡ್ ಸಿಲ್ವರ್ ಮಿಕ್ಸ್ ಆಗಿರುತ್ತೆ. ಗೊತ್ತಿರುತ್ತೆ, ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ಈ ಸುಮ್ನೆ ಏನಕ್ಕೆ ಅಷ್ಟು ರೇಟ್ ಕೊಟ್ಬಿಟ್ಟು ತಗೋತಾರೆ ಅಲ್ವಾ? ಇದ್ರಲ್ಲಿ ಗೋಲ್ಡ್ ಮತ್ತೆ ಸಿಲ್ವರ್ ಮಿಕ್ಸ್ ಆಗಿರುತ್ತೆ. ಮುಂದೊಂದ್ ದಿನ ನಮ್ಗೆ ಈಗ ಸ್ಯಾರಿ ಅವ್ರು ಈಗ ತಗೊಂಡಿದ್ದಾರೆ, ಅವ್ರ ಮಕ್ಳು ಮೊಮ್ಮಕ್ಳು ಕಾಲಕ್ಕೆ ಅವ್ರಿಗೆ ಕೊಟ್ರುನು ಈಗ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಪ್ರಮೋಷನ್ ಮಾಡ್ತಾ ಇದ್ರಲ್ಲ, ಸ್ಯಾರಿಗಳು ಹಳೆ ಸ್ಯಾರಿಗಳಿದ್ರೆ ತಗೊಬಂದ್ಬಿಟ್ಟು 10,000 20,000 ಕೊಡ್ತಾರೆ, ತಗೊಬಂದ್ ಸೇಲ್ ಮಾಡಿ ಅಂತ. ಆ ತರ ಅಂದ್ರೆ ಅದರಲ್ಲಿ ಚಿನ್ನ ಮತ್ತೆ ಬೆಳ್ಳಿ ಮಿಕ್ಸ್ ಆಗಿರುತ್ತೆ. ಸೊ ಅದನ್ನ ನಾವೇ ಕರಗಿಸ್ಕೋತೀವಿ ಅಂತಂದ್ರೆ ಇಷ್ಟು ದೊಡ್ಡ ಬಾರ್ಡರ್ ಇದೆ, ಫುಲ್ ಸ್ಯಾರಿ ಫುಲ್ಲು ಇದೆ ಅಲ್ವಾ? ಅದು ಎಷ್ಟು ಗ್ರಾಮ್ ಆಗುತ್ತೆ ಕರಗಿಸ್ ನೋಡಿದ್ರೆ ಒಂದಷ್ಟು ಗ್ರಾಮ್ ಆಗುತ್ತೆ. ಆವಾಗಿನ ರೇಟ್ ನೋಡ್ಕೊಳ್ಳಿ. ಮುಂದಕ್ಕೆ ಈ ಗೋಲ್ಡ್ ಇದು ಗೋಲ್ಡನೇ. ಇದು ಮುಂದಕ್ಕೆ ಈ ಎಷ್ಟು ಒಂದು ಮಿನಿಮಮ್ ಅಂದ್ರೆ ಒಂದು
ಜಾಸ್ತಿ ಬೇಡ, ಒಂದ್ 3 ಗ್ರಾಮ್ ತಗೊಳ್ಳೋಣ. ಸಾರಿ ಫುಲ್ದು ಒಂದ್ 3 ಗ್ರಾಮ್ ತಗೊಂಡ್ರು ಮುಂದಕ್ಕೆ ಆ ಕಾಲಕ್ಕೆ ಈಗ ನಾವು ಚಿಕ್ಕವರಾಗಿರಾಗ ಗೋಲ್ಡ್ ಪ್ರೈಸ್ ಇದ್ದಿದ್ದು ಇವಾಗಿಲ್ಲ, ಇವಾಗ ಅಷ್ಟು ಜಾಸ್ತಿ ಆಗಿದೆ. ಸೊ ಇವಾಗಿರೋ ರೇಟು ಮುಂದಿಗೆ ಇನ್ನೂ ಜಾಸ್ತಿ ಆಗುತ್ತೆ. ಸೊ ಇದ್ರಲ್ಲಿ ಕರಗಿಸಿದ್ರೆ ಎಷ್ಟು ಬರ್ಬೋದು ಅಂತ ಅವಾಗ ಅವ್ರಿಗೆ ಯೂಸ್ ಆಗುತ್ತೆ ಮುಂದೆ. ಅದಕ್ಕೆ ಇನ್ವೆಸ್ಟ್ ಮಾಡೋದು ಮಾಡ್ತೀವಿ, ಸ್ವಲ್ಪ ಜಾಸ್ತಿನೇ ಅಮೌಂಟ್. ಜಾಸ್ತಿ ತಗೊಂಡು ಒಂದೊಂದ್ ಸಾವಿರ 2,000ದ್ದು ನಾವು ಸುಮ್ನೆ ಹಾಕ್ಬಿಟ್ಟು ಒಂದಷ್ಟು ದಿನ ಹಾಕೊಂಡು ಬಿಸಾಕೋ ಬದಲು ಇಂತ ಯೂಸ್ ಆಗೋದಕ್ಕೆ ಇನ್ವೆಸ್ಟ್ ಮಾಡಿದ್ರೆ ಏನು ಮೋಸ ಆಗಲ್ಲ ಗೈಸ್. ಇದೊಂದಾಯ್ತು. ಮತ್ತೆ ಇದಂತೂ ಹೆವಿ ವೇಟ್ ಇದೆ ಗೈಸ್. ಇದಂತೂ ತುಂಬಾ ಗ್ರ್ಯಾಂಡ್ ಆಗಿದೆ. ಸಿಲ್ವರು ಮತ್ತೆ ಗೋಲ್ಡ್ ಕಾಂಬಿನೇಷನ್ ಅಲ್ಲಿ ಇದೆ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಸಾರಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂದ್ರೆ ಮದ್ವೆ ಹುಡುಗಿ ಹಾಕೋ ಸ್ಯಾರಿನೇ, ಬಟ್ ಇದು ಮದ್ವೆ ಹುಡುಗವ್ರ ಅಮ್ಮನ್ ಸ್ಯಾರಿ ಇದು. ಇದ್ರಲ್ಲೂ ಅಷ್ಟೇ ಗೈಸ್, ತುಂಬಾ ಸಿಲ್ವರು ಮತ್ತೆ ಗೋಲ್ಡ್ ಅಲ್ಲೇ ಇರೋದು. ಇದ್ರಲ್ಲಿ ಸಿಲ್ವರು ಮತ್ತೆ ಗೋಲ್ಡ್ ಮಿಕ್ಸೇ ಇದೆ. ಇದಂತೂ ಹೆವಿ ವೇಟ್ ಇದೆ. ಇದ್ರಲ್ಲಂತೂ ಚಿನ್ನ ಚೆನ್ನಾಗೇ ಇರುತ್ತೆ ಗೈಸ್. ಇದ್ರಲ್ಲಿ ಗೋಲ್ಡ್ ಮತ್ತೆ ಸಿಲ್ವರು ಚೆನ್ನಾಗೇ ಇರುತ್ತೆ. ಬಾರ್ಡ್ರ್ ಬಂದು ಈ ತರ ಬಂದಿದೆ. ಫುಲ್ ಸ್ಯಾರಿ ಬಂದು ಈ ತರ ವರ್ಕ್ ಅಲ್ಲಿ ಸಿಲ್ವರ್ ಮತ್ತೆ ಗೋಲ್ಡ್ ಅಲ್ಲಿ ವರ್ಕ್ ಈ ತರ ಡಿಸೈನ್ ಅಲ್ಲಿ ಬಂದಿದೆ. ಸ್ಯಾರಿ ಮಾತ್ರ ಹೆವಿ ವರ್ಕ್ ಇದೆ ಗೈಸ್. ಹಾಕೋಬೇಕಂತಂದ್ರೆ ತುಂಬಾ ವೇಟ್ ಇದೆ. ಎಷ್ಟು ಚೆನ್ನಾಗಿದೆ ಅಲ್ವಾ ಗೈಸ್. ಈ ವಿಡಿಯೋದಲ್ಲಿ ಅಷ್ಟು ಕ್ಲಿಯರ್ ಆಗಿ ಕಾಣಿಸ್ತಾ ಇಲ್ಲ, ಬಟ್ ಡೈರೆಕ್ಟ್ ಆಗಿ ನೋಡಿದ್ರೆ ತುಂಬಾನೇ ಚೆನ್ನಾಗಿದೆ. ಈ ತರ ಇನ್ವೆಸ್ಟ್ ಮಾಡ್ಕೋಬೇಕು ಗೈಸ್. ಅಂದ್ರೆ ನಾವು ಮಿಡಲ್ ಕ್ಲಾಸ್ ಅವ್ರು ಜಾಸ್ತಿ ಆ ತರ ತಗೊಳಕ್ ಆಗಲ್ಲ ಅಂತ ಗೊತ್ತು, ಬಟ್ ಆದ್ರೂ ಟ್ರೈ ಮಾಡ್ಬೋದಲ್ಲ. ಸುಮ್ನೆ ಅದಕ್ಕೆ ಇದಕ್ಕೆ ಖರ್ಚು ಮಾಡೋ ಬದಲು ಈ ತರದ್ದಾದ್ರೂ ಮಾಡ್ಕೊಂಡ್ರೆ ಮುಂದಕ್ಕೆ ನಮ್ಗೆ ಹೆಲ್ಪ್ ಆಗುತ್ತಲ್ಲ. ಇದ್ರ ಪ್ರೈಸ್ ಬಂದು MRP 14,625 ಇದೆ MRP. ಡಿಸ್ಕೌಂಟ್ ಹೋಗಿ 11,700 ರೂಪಾಯಿ ಇದು ಸ್ಯಾರಿ ಗೈಸ್. ಚೆನ್ನಾಗಿದ್ಯಾ ಗೈಸ್? ತುಂಬಾ ಸಕ್ಕತ್ತಾಗಿದೆ ಗೈಸ್ ಈ ಸ್ಯಾರಿ ಅಂತೂ. ಕಾಂಬಿನೇಷನ್ ಏನು ಕೊಟ್ಟಿಲ್ಲ ಇದಕ್ಕೆ. ರನ್ನಿಂಗ್ ಸ್ಯಾರಿ ಏನ್ ಕಲರ್ ಇದೆ ಅದಕ್ಕೂ ಅಷ್ಟೇನೆ, ಸ್ಯಾರಿ ಏನ್ ಕಲರ್ ಇದೆ ಅದೇ ರನ್ನಿಂಗ್ ಬ್ಲೌಸ್ ಬಂದಿರೋದು. ಇದಕ್ಕೂ ಅಷ್ಟೇನೆ, ಬಟ್ ವರ್ಕ್ ಮಾಡಿಸ್ಬಿಟ್ಟು ಕುಚ್ಚಾಕ್ಸ್ಬಿಟ್ಟು ಸ್ಯಾರಿ ಹಾಕೊಂಡ್ರೆ ತುಂಬಾನೇ ಲುಕ್ ಆಗಿ ಕಾಣಿಸುತ್ತೆ. ಸೊ ಇದಕ್ಕೆ ನಾನು ವರ್ಕ್ ಮಾಡಿಸಿ ಸ್ಟಿಚ್ ಮಾಡ್ಬೇಕು. ನಾನೇ ವರ್ಕ್ ಬೇರೆ ಕಡೆ ಮಾಡಿಸ್ತೀನಿ, ತುಂಬಾ ಕಡಿಮೆ ರೇಟಲ್ಲೇ ಮಾಡಿಸ್ತೀನಿ. ಕಡಿಮೆ ರೇಟ್ ಅಂದ್ರೆ ಸ್ಯಾರಿ ಹೆಂಗಿದೆ ಅದ್ರ ತಕ್ಕಂಗೆ ಚೆನ್ನಾಗಿ, ಅಂದ್ರೆ ಆ ಡಿಸೈನ್ಗೆ ಕಡಿಮೆ ಬೀಳುತ್ತೆ ಪ್ರೈಸು. ಆ ರೇಟಲ್ಲಿ ನಾನು ವರ್ಕ್ ಮಾಡಿಸಿ ಸ್ಯಾರಿ ಸ್ಟಿಚ್ ಮಾಡಿ ಕೊಡ್ತೀನಿ ಗೈಸ್. ಈ ಸ್ಯಾರಿ ಅಂತೂ ನಂಗೆ ತುಂಬಾ ಇಷ್ಟ ಆಯ್ತು. ಅದಾದ್ಮೇಲೆ ನೆಕ್ಸ್ಟ್ ಬಂದು ಹೆಣ್ಮಕ್ಳಿಗೆ ಆಲ್ಮೋಸ್ಟ್ ತುಂಬಾನೇ ಇಷ್ಟ ಆಗೋಂಥ ಸ್ಯಾರಿ ಮೈಸೂರು ಸಿಲ್ಕ್ ಸ್ಯಾರಿ. ಈ ಕಾಂಬಿನೇಷನ್ ಅಲ್ಲಿ ಇದೆ. ಮೆರೂನು ಮತ್ತೆ ಏನಂತಾರೆ ಇದು ಸ್ಕೈ ಬ್ಲೂನ, ಈ ಬ್ಲೂ ಕಾಂಬಿನೇಷನ್ ಅಲ್ಲಿ ಇದೆ. ತುಂಬಾ ಚೆನ್ನಾಗಿದೆ ಸ್ಯಾರಿ. ನೋಡಿ ಎಷ್ಟು ಸ್ಮೂತ್ ಆಗಿದೆ ಅಂದ್ರೆ ಸ್ಯಾರಿ ಬೆಣ್ಣೆ ತರ ಇದೆ. ಮೈಸೂರು ಸಿಲ್ಕ್ ಸ್ಯಾರಿ. ಇದಕ್ಕೂ ಅಷ್ಟೇ ವರ್ಕ್ ಮಾಡಿಸ್ಬಿಟ್ಟು ಕುಚ್ಚಾಕ್ಸ್ಬಿಟ್ಟು ಹಾಕೊಂಡ್ರೆ ತುಂಬಾ ಸಖತ್ತಾಗಿ ಕಾಣಿಸುತ್ತೆ ಗೈಸ್. ನೋಡಿದ್ರಲ್ಲ, ಇದ್ರ ಪ್ರೈಸ್ ಬಂದು ಇದ್ರಲ್ಲೂ ಅಷ್ಟೇ ಗೈಸ್. ಅದೇ ಈಗ ನಾವು ಆ ಸ್ಯಾರಿಗಳಿಗೆ ಒಂದ್ ಸ್ವಲ್ಪ ಜಾಸ್ತಿ ಅಮೌಂಟ್ ನ ಸೇವಿಂಗ್ಸ್ ಮಾಡ್ಬೇಕು. ಅಂದ್ರೆ ಸ್ವಲ್ಪ ವರ್ಕಿಂಗ್ ಪೀಪಲ್ಸ್ ಆಗಿರ್ಬೇಕು, ಇಲ್ಲಾಂದ್ರೆ ಅಮೌಂಟ್ ಜಾಸ್ತಿ ಸೇವಿಂಗ್ಸ್ ಇರೋರು ಆ ತರ ಸ್ಯಾರಿ ಜಾಸ್ತಿ ಕೊಟ್ಟು ತಗೋಬಹುದು. ಇದನ್ನ ಸ್ವಲ್ಪ ಪರವಾಗಿಲ್ಲ, ಮನೇಲಿ ಹೌಸ್ ವೈಫ್ ಆಗಿದ್ಕೊಂಡು ಸ್ವಲ್ಪ ಸೇವಿಂಗ್ಸ್ ಮಾಡ್ಕೊಂಡು ತಗೋಬಹುದು ಗೈಸ್. ಈ ತರ ಸ್ಯಾರಿಗಳೆಲ್ಲ ಮೈಸೂರು ಸಿಲ್ಕ್ ಸ್ಯಾರಿ ಇದು ಕಾಂಬಿನೇಷನ್ ಬಂದಿದೆ. ಬ್ಲೌಸು ಈ ಕಲರ್ ಅಲ್ಲಿ ಬಂದಿದೆ. ಮತ್ತೆ ಸೆರ್ಗುನು ಕೂಡ ಈ ಕಲರ್ ಅಲ್ಲೇ ಬಂದಿದೆ.
ಇದು ಸೆರ್ಗು. ಈ ತರ ಇದೆ. ಇದ್ರಲ್ಲೂ ಅಷ್ಟೇ ಗೈಸ್, ಸಿಲ್ವರು ಮತ್ತೆ ಗೋಲ್ಡು ಇದರಲ್ಲಿ ಮಿಕ್ಸ್ ಆಗಿರುತ್ತೆ. ನಮ್ಗೆ ಮುಂದಕ್ಕೆ ಯೂಸ್ ಆಗ್ಬೇಕು ಅಂತಂದ್ರೆ ಈ ತರ ಸ್ಯಾರಿಗಳು ಆದಷ್ಟು ತೆಗ್ದು ಇಟ್ಕೊಳ್ಳಿ ಗೈಸ್. ಅಂದ್ರೆ ಎಲ್ಲರೂ ಆಗದಾದ್ರು ತಗೋಬೇಕು ಅಂತ ಹೇಳ್ತಾ ಇಲ್ಲ ನಾನು. ಆದಷ್ಟು 1-2 ತಗೊಂಡು ಇಟ್ಕೋಬಹುದಲ್ಲ ಗೈಸ್. ಇದ್ರ ಪ್ರೈಸ್ ಬಂದು 13,100 ರೂಪಾಯಿ ಇದೆ. ಇಲ್ಲಿ 13,100 ರೂಪಾಯಿ ಇದೆ. ಡಿಸ್ಕೌಂಟ್ ಬಂದು 10,480 ರೂಪಾಯಿ ಈ ಪ್ರೈಸ್. ತುಂಬಾನೇ ಚೆನ್ನಾಗಿದೆ ಗೈಸ್ ಸೀರೆ, ಬೆಣ್ಣೆ ತರ ಇದೆ, ಚೆನ್ನಾಗಿದೆ ಅಲ್ಲ ಗೈಸ್. ಈ 3 ಸ್ಯಾರಿಲಿ ಯಾವ್ದು ಇಷ್ಟ ಆಯ್ತು ಅಂದ್ಬಿಟ್ಟು ನೀವು ಕಮೆಂಟ್ ಮಾಡಿ ಗೈಸ್ ನನಗೆ. ಈ 3 ಸ್ಯಾರಿಲಿ ನಿಮ್ಗೆ ಯಾವ್ದು ಇಷ್ಟ ಆಯ್ತು ಮತ್ತೆ ಅಮೌಂಟನ್ನು ಕೊಡ್ಬೋದು ಅಂತ ಅನ್ಸುತ್ತಾ ಕಮೆಂಟ್ ಮಾಡಿ ಗೈಸ್. ನನಗೆ 3 ಇಷ್ಟ ಆಯ್ತು ನನಗೆ 3 ಇಷ್ಟ ಆಯ್ತು. ಬಟ್ ಇದು ಸ್ವಲ್ಪ ಜಾಸ್ತಿ ಲೈಕ್ ಆಯ್ತು. ಅದಾದ್ಮೇಲೆ ಇದು ಮೈಸೂರು ಸಿಲ್ಕ್ ಲೈಕ್ ಆಯ್ತು. ಅದಾದ್ಮೇಲೆ ಇದು 3 ಚೆನ್ನಾಗಿದೆ. ಗೋಲ್ಡ್ ಸಿಲ್ವರ್ ಅಂದ್ರೆ ಯಾರಿಗ ಇಷ್ಟ ಆಗಲ್ಲ. ಬಟ್ ಅದು ಯಾವ್ದು ಪ್ಲೇಸ್, ಯಾವ ಪ್ಲೇಸ್ ಅಲ್ಲಿ ಕೊಡ್ಬೋದು ಅಂದ್ರೆ ಇದು ನಂಬರ್ 1 ಪ್ಲೇಸ್, ಇದು ಸೆಕೆಂಡ್ 1, ಇದು ಥರ್ಡ್ 1 ಕೊಡ್ಬೋದು. ನಿಮ್ಗೆ ಯಾವ್ದು ಇಷ್ಟ ಆಯ್ತು ಅಂದ್ಬಿಟ್ಟು ಕಮೆಂಟ್ ಮಾಡಿ ಗೈಸ್. ಈ ತರ ಅದಾದ್ಮೇಲೆ ಒಂದ್ ನಿಮಿಷ ಗೈಸ್. ಅದಾದ್ಮೇಲೆ ನಮ್ಮನೇಲಿ ಒಂದು ಗೋಲ್ಡ್ ಸ್ಯಾರಿ ಇದೆ. ನೋಡಿ ಗೈಸ್, ಇದು ನಮ್ಮ ಅಮ್ಮಂದು ಮದ್ವೆ ಸ್ಯಾರಿ. ಇದು ಮದ್ವೆ ಈ ಒಂದು 32 ವರ್ಷ ಇದನ್ನ ಸ್ಯಾರಿ. ಇದು ನೋಡಿ, ದೊಡ್ಡ ಬಾರ್ಡರ್ ಸೀರೆ. ಇದು ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಇದ್ರಲ್ಲೂ ಗೋಲ್ಡ್ ಮತ್ತೆ ಸಿಲ್ವರು ಎಲ್ಲ ಮಿಕ್ಸ್ ಆಗಿರುತ್ತೆ. ನಮ್ಮ ಅಮ್ಮನ ಮದ್ವೆ ಸ್ಯಾರಿ ಇದು. ಬಟ್ ಅವಾಗ ಏನಂತಂದ್ರೆ ಚೆನ್ನಾಗಿ ಇಟ್ಕೊಂಡಿದ್ರೆ ಚೆನ್ನಾಗಿರೋದು. ಅವಾಗ ಎತ್ತಿನ ಗಾಡಿ ಅದ್ರಲ್ಲಿ ಓಡಾಡ್ತಾ ಇದ್ರಲ್ಲ, ಅದು ಸ್ವಲ್ಪ ಕರೆ ತರ ಆಗ್ಬಿಟ್ಟಿದೆ. ಮತ್ತೆ ಸ್ವಲ್ಪ ಶೈನಿಂಗ್ ಎಲ್ಲ ಹೋಗ್ಬಿಟ್ಟಿದೆ ಗೈಸ್. ಇದು ನಾವು ಡ್ರೈ ಕ್ಲೀನಿಂಗ್ ಕೊಟ್ಬಿಟ್ಟು ಶೈನಿಂಗ್ ಮಾಡ್ಸೋಣ ಅಂತ ಅಂದ್ರೆ ನಂಬಕ್ ಆಗಲ್ಲ. ಇದು ಸ್ಯಾರಿ ಕೊಟ್ಬಿಟ್ಟು ಡ್ರೈ ಕ್ಲೀನಿಂಗ್ ಕೊಡೋದಕ್ಕೂ ಮತ್ತೆ ಶೈನಿಂಗ್ ಕೊಡೋದಕ್ಕೂ ಇದು ಗೋಲ್ಡ್ ಮತ್ತೆ ಸಿಲ್ವರ್ ಮಿಕ್ಸ್ ಆಗಿರೋದ್ರಿಂದ ಎಕ್ಸ್ಚೇಂಜ್ ಮಾಡ್ಬಿಡ್ತಾರೆ. ಅದರಿಂದ ನಮ್ಗೆ ಕೊಡೋದಿಕ್ಕೆ ಭಯ ಆಗ್ತಾ ಇದೆ. ಇದು ನಾವು ಚಿನ್ನನೇ ಕರಗಿಸ್ಕೊಳ್ಳೋಣ ಅಂತ ಅನ್ಕೊಂಡಿದೀವಿ. ಬಟ್ ಕೊಡೋದಿಕ್ಕೂ ಮನ್ಸಾಗ್ತಾ ಇಲ್ಲ, ಕೊಡೋದಿಕ್ಕೂ ಹೊಟ್ಟೆ ಉರಿತಾ ಇದೆ. ನಮ್ಮ ಅಮ್ಮನ ಮದ್ವೆ ಸ್ಯಾರಿ ಅಲ್ವಾ ಅಂದ್ಬಿಟ್ಟು ಚೆನ್ನಾಗಿದ್ದಿದ್ರೆ ಇದನ್ನೇ ಹೊಸ ನ್ಯೂ ಲುಕ್ ಕೊಡ್ಬೋದಿತ್ತು. ಕುಚ್ಚು ಹಾಕ್ಬಿಟ್ಟು ಚೆನ್ನಾಗಿ ಈ ತರ ಕುಚ್ಚು ಬರ್ತಾ ಇತ್ತು ನೋಡಿ. ಇದ್ರಲ್ಲೆಲ್ಲ ಗೋಲ್ಡು ಸಿಲ್ವರು ಬರುತ್ತೆ ಗೈಸ್. ಇದ್ರಲ್ಲೆಲ್ಲ ಇದು ಉಲ್ಟಾ ಫೋಲ್ಡ್ ಮಾಡಿ ಮಡಗಿರೋದು. ನೋಡಿ ಗೈಸ್, ಎಷ್ಟು ಚೆನ್ನಾಗಿದೆ ಅಲ್ವಾ ಗೈಸ್. ಅದಕ್ಕೆ ನಾವು ಸುಮಾರು ವರ್ಷದಿಂದನೂ ಹಾಕಿಲ್ಲ ಅಂತಂದ್ರೂ ಇಟ್ಕೊಂಡಿದೀವಿ. ತುಂಬಾ ಚೆನ್ನಾಗಿದೆ. ದೊಡ್ಡ ಬಾರ್ಡರ್ ಸೀರೆ ಎಷ್ಟು ಲುಕ್ ಕಾಣಿಸ್ತಾ ಇದೆ ನೋಡಿ. ಆಮೇಲೆ ಫುಲ್ ಈ ತರ ಬಂದಿದೆ. ಏನ್ ಮಾಡೋಣ ಅಂತಾನೆ ಗೊತ್ತಾಗ್ತಾ ಇಲ್ಲ ಕಳ್ಸಿದ್ದು. ನಾನು ಸದ್ಯಕ್ಕೆ ಗೋಲ್ಡೆ ಕರ್ಸ್ಕೊಬಿಡೋಣ ಈಗಿನ ರೇಟ್ಗೆ ಅಂತ ಅನ್ಸುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ಗೈಸ್. ಈ ಸ್ಯಾರಿ ಇವಾಗಿನ ಪ್ರೈಸ್ ಬಂದು 20,000 ಎಲ್ಲಿ 30,000 ಕೊಡ್ತೀನಿ ಅಂತಂದ್ರು ಈ ತರ ಕ್ವಾಲಿಟಿ ಬರಲ್ಲ ಗೈಸ್. ಈ ತರ ಕ್ವಾಲಿಟಿ ಬರಲ್ಲ. 20,000 30,000 ಆದ್ರೂ ಈ ತರ ಬರಲ್ಲ ಗೈಸ್. ಅವಾಗಿನ ರೇಟ್ ಇದು. ಈ ಸ್ಯಾರಿ ರೇಟ್ ಅವಾಗಿನ ರೇಟ್ ಬಂದು ಜಸ್ಟ್ 500 ರೂಪೀಸ್ ಅಷ್ಟೇನೆ ಗೈಸ್. ಇದು ನಮ್ಮ ಅಮ್ಮನ ಮದ್ವೆ ಟೈಮಲ್ಲಿ ಜಸ್ಟ್ 500 ರೂಪೀಸ್ ಅಷ್ಟೇನೆ. ಇದು ಅವಾಗೆಲ್ಲ ಫುಲ್ ಟ್ರೆಂಡ್ ಇದೇನೆ. ಈಗ ಯಾರ್ಯಾರು ನಿಮ್ಮ ಅಮ್ಮಂದ್ರು 80 ಇರ್ಬೋದು, 90s ಅಲ್ಲಿ ಮದ್ವೆ ಆಗಿರ್ತಾರೆ, ಅವ್ರನ್ನ ಕೇಳಿ. ಈ ತರ ಸ್ಯಾರಿಗಳು ಸುಮಾರು ಜನದ ಹತ್ರ ಇದೆ. ಇದೇನೆ ಟ್ರೆಂಡ್ ಅವಾಗ. ಮತ್ತೆ ಮುಸ್ಕ್ ಬಂದು ಸೆರ್ಗು ಈ ತರ ಇದೆ ಗೈಸ್. ನೋಡಿ ಡಿಸೈನ್ ಎಷ್ಟು ಯೂನಿಕ್ ಆಗಿದೆ ಅಲ್ಲ ಗೈಸ್. ಬಾರ್ಡ್ರು ಮತ್ತೆ ಸೆರ್ಗು ಫುಲ್ ವರ್ಕೆ ಇದೆ ಇದು. ಸೊ ಜಸ್ಟ್ 500 ರೂಪಾಯಿ ಅಷ್ಟೇನೆ ಇದು ಅಲ್ವಾ. ಇವಾಗ ಇದನ್ನ 10,000 20,000 ಅಂದ್ರೂ ಕೊಡ್ತಾರ. ಆ ಸ್ಯಾರಿನೇ ನೋಡಿ 15,000 13,000 ಹಂಗಿದೆ. ಬಟ್ ಇದು ಅವಾಗ 500 ರೂಪಾಯಿ. ಇನ್ನೊಂದೆರಡು ಸೀರೆ ತಗೋಬಿಡ್ಬೇಕಿತ್ತು ನಮ್ಮಮ್ಮ. ಅವಾಗ ಇನ್ನೂ ಜಾಸ್ತಿ ಸ್ವಲ್ಪ ನಮ್ಗೆ ಗೋಲ್ಡ್ ಸಿಕ್ತಿತ್ತು. ಮತ್ತೆ ಗೈಸ್, ಈ ತರ ಸ್ಯಾರಿಗಳು ಸುಮಾರು ಜನ
ಹೆಂಗ್ ಮಾಡಿದ್ರು ಅಂತಂದ್ರೆ ಬರೀ ಅವಾಗ ಈಗ ಒಂದ್ 10 ವರ್ಷದ ಹಿಂದೆ ಏನ್ ಮಾಡಿದ್ರು 10-15 ವರ್ಷದ ಹಿಂದೆ ಈ ಸ್ಯಾರಿಗಳನ್ನ ಅದೇ ಹಿಂಗೆ ಹೊರಗಡೆಯಿಂದ ಬಂದವರು ಯಾರೋ ಅವಾಗ ಬಂದ್ಬಿಟ್ಟು ಈ ಸ್ಯಾರಿನ ಜಸ್ಟ್ 500 ರೂಪಾಯಿಗೆ ತಗೋಬಿಟ್ರು. 500 ರೂಪಾಯಿ ಕೊಡ್ತೀವಿ ನಿಮ್ಮ ಹಳೆ ಸೀರೆಗಳು ಮದ್ವೆ ಸ್ಯಾರಿಗಳು ಇರ್ತಾವಲ್ಲ ಅದ್ ನೋಡ್ಕೊಂಡಿದ್ರಲ್ಲ ಅದ್ ಕೊಡಿ 500 ರೂಪಾಯಿ ಕೊಡ್ತೀವಿ ಅಂತ ಒಂದು ಒಂದ್ ಟೈಮಲ್ಲಿ ಅಷ್ಟು ಬಂದ್ರು. ಇನ್ನೊಂದ್ ಸ್ವಲ್ಪ ವರ್ಷ ಬಿಟ್ಟು ಒಂದ್ 1000 ರೂಪಾಯಿ ಕೊಡ್ತೀನಿ ಸ್ಯಾರಿ ಕೊಡಿ ಅಂದ್ಬಿಟ್ಟು ಹೊರಗಡೆಯಿಂದಾನೇ ಬಂದು ತಗೋಬಿಟ್ರು ಗೈಸ್. ಇದು ಫುಲ್ ಎಷ್ಟೊಂದ್ ಜನ ಕೊಟ್ಬಿಟ್ರು ಒಂದ್ 1000 ರೂಪಾಯಿಗೆ, 500 ರೂಪಾಯಿಗೂ ಕೊಟ್ಬಿಟ್ರು, ಒಂದ್ 1000 ರೂಪಾಯಿಗೂ ಕೊಟ್ಬಿಟ್ರು. ಅಂದ್ರೆ ಅವ್ರಿಗೆ ಗೋಲ್ಡ್ ಸಿಲ್ವರ್ ಸಿಗುತ್ತೆ. ಬಟ್ ಪಾಪ ಇವ್ರು ತಗೊಂಡಿರೋರು ಕೊಟ್ಟೇ ಬಿಟ್ರು. ಇದನ್ನು ನಮ್ಮಮ್ಮ ಕೊಟ್ಬಿಡೋಣ ಅಂತಾನೆ ಅನ್ಕೊಂಡಿದ್ರು. ಬಟ್ ನಾವೇನೆ ಬೇಡ ಅಂತ ಅಂದ್ವಿ. ನಾವೇನೆ ಬೇಡ ಸುಮ್ನೆ ಇರು ಯಾವ್ದಕ್ಕಾದ್ರೂ ನಮ್ಮ ಅಕ್ಕನ್ಗಾದ್ರೂ ಯೂಸ್ ಆಗುತ್ತೆ ಬೇಡ ಅಂತ ಹೇಳಿದ್ವಿ ನಾವು. ಬಟ್ ಅವಾಗ ಇಷ್ಟು ಗೊತ್ತಿಲ್ಲ ಇದ್ರಲ್ಲಿ ಗೋಲ್ಡ್ ಸಿಲ್ವರ್ ಇರುತ್ತೆ ಅಂತ ಗೊತ್ತಿಲ್ಲ ಅಷ್ಟು. ಇಟ್ಕೊಂಡಿದ್ಕೆ ನಮ್ಗೆ ಇವಾಗ ಯೂಸ್ ಆಗ್ತಾ ಇದೆ ಗೈಸ್ ನೋಡಿ. ಸೊ ಸುಮಾರು ಜನ ಕೊಟ್ಬಿಟ್ರು. ಅಯ್ಯೋ ಎಷ್ಟು ಹೊಟ್ಟೆ ಉರಿಯುತ್ತೆ ಇವಾಗ. ಬರೀ ಪಾಪ ಇವಾಗ ಪ್ರಮೋಷನ್ ಮಾಡ್ತಾ ಇರೋದು ಒಂದ್ 10,000 20,000ಕ್ಕಾದ್ರೂ ಕೊಡ್ತೀವಿ ಕೊಡಿ ಅಂತ ಹೇಳ್ತಿದ್ದಾರೆ. ಬಟ್ ಅವಾಗ 500 ರೂಪಾಯಿ 1000 ರೂಪಾಯಿಗೆ ಊರ್ ಕಡೆ ಬಂದು ತಗೋ ಹೋಗ್ಬಿಟ್ರು ಈ ತರ ಸ್ಯಾರಿಗಳು. ನೋಡ್ತೀವಿ ಗೈಸ್ ಇದು ಏನ್ ಮಾಡ್ಬೇಕು ಅಂತ ಇನ್ನೂ ನಾವು ಡಿಸೈಡ್ ಮಾಡಿಲ್ಲ. ಗೋಲ್ಡ್ ಕರ್ಗಿಸ್ಕೊಬಿಡೋಣ ಅಂತ ಒಂದ್ ಸಲ ಅನ್ಸುತ್ತೆ. ಒಂದ್ಸಲ ಇದನ್ನೇ ಡ್ರೈ ಕ್ಲೀನ್ ಮಾಡಿಸ್ಬಿಟ್ಟು ನೀಟಾಗಿ ಅಮ್ಮಂಗೋ ಇಲ್ಲ ನಾವೇ ವೇರ್ ಮಾಡ್ಕೋಬಹುದು ಅಂತ ಅನ್ಸುತ್ತೆ. ನೋಡೋಣ ಯಾವ ತರ ಆಗುತ್ತೋ ಆ ತರ ಮಾಡೋದು ಗೈಸ್. ಹೆವಿ ತೂಕ ಇದೆ ಇದು ಸ್ಯಾರಿ ಬಂದು. ಅಂದ್ರೆ ಚೆನ್ನಾಗೇ ಇದೆ ಸ್ಯಾರಿ. ಅವಾಗ ಎತ್ತಿನ ಗಾಡಿಲಿ ಅದ್ರಲ್ಲೆಲ್ಲ ಹೋಗ್ತಾ ಇದ್ರಲ್ಲ ಅದು ಏನಂತಾರೆ ಕೊಳೆ ತರ ಆಗ್ಬಿಟ್ಟಿದೆ. ಆಮೇಲೆ ಮಡ್ಚೆ ಇಟ್ಬಿಟ್ವಿ ಅವಾಗಿಂದ ವೇರೆ ಮಾಡಿಲ್ಲ. ಅದು ಸ್ವಲ್ಪ ಶೈನಿಂಗ್ ಎಲ್ಲ ಹೋಗ್ಬಿಟ್ಟಿದೆ. ಈ ತರ ತಗೊಂಡ್ ಮಡ್ಕಂತಿದ್ರೆ ಮುಂದಕ್ಕೆ ಒಂದ್ ಟೈಮಲ್ಲಿ ಯೂಸ್ ಆಗುತ್ತೆ ನಮ್ಗೆ ಗೈಸ್. ಮತ್ತೆ ಈ ಸ್ಯಾರಿಗಳನ್ನ ವರ್ಕ್ ಕೊಡ್ಬೇಕು, ಸಾರಿ ಬ್ಲೌಸ್ ನ ವರ್ಕ್ ಕೊಡ್ಬೇಕು ಗೈಸ್ ಇವಾಗ. ಈ 3 ಸ್ಯಾರಿಲಿ ನಿಮ್ಗೆ ಯಾವ್ದು ಸ್ಯಾರಿ ಇಷ್ಟ ಆಯ್ತು ಕಮೆಂಟ್ ಮಾಡಿ ಗೈಸ್. ಹಾಗೇನೆ ಗೈಸ್ ಮತ್ತೆ ನೀವು ಯಾರ್ಯಾರಿಗೆ ಇಲ್ಲಿ ಈಗ ದೂರ ಇರೋರ್ಗು ಅಷ್ಟೇನೆ ಯಾರ್ಯಾರಿಗೆ ನಿಮ್ಗೆ ಬ್ಲೌಸ್ ಸ್ಟಿಚ್ ಮಾಡಿಸ್ಬೇಕು ಅಂತ ಇದೆ, ಬ್ಲೌಸ್ ಸ್ಟಿಚ್ ವರ್ಕ್ ಮಾಡಿ ಸ್ಟಿಚ್ ಮಾಡೋದಾಗಿರ್ಬೋದು, ಮತ್ತೆ ಸ್ಯಾರಿಗೆ ಕುಚ್ಚ ಹಾಕ್ಸೋರು ಆಗಿರ್ಬೋದು, ಮದ್ವೆ ಫಂಕ್ಷನ್ ಏನೇ ಫಂಕ್ಷನ್ ಮದ್ವೆ ಬ್ಲೌಸ್ ಸ್ಟಿಚ್ ಆಗಿರ್ಬೋದು, ಮತ್ತೆ ಗೌನು ಅಂಬ್ರೆಲಾ ಟಾಪ್ಸ್ ಸ್ಟಿಚಿಂಗ್ ಇರ್ಬೋದು, ಮತ್ತೆ ಮಕ್ಳುಗಳಿಗೆ ಫ್ರಾಕ್ ಆಗಿರ್ಬೋದು, ಲಂಗ ಬ್ಲೌಸ್ ಏನೇ ಒಂದು ಸ್ಟಿಚ್ ಆಗಿರ್ಬೋದು ನನಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಬಂದು ಇದು ನಂದು ಇನ್ಸ್ಟಾಗ್ರಾಮ್ ಅಕೌಂಟು. ಅದಕ್ಕೆ ಬಂದು ನೀವು ಇನ್ಬಾಕ್ಸ್ ಅಲ್ಲಿ ಮೆಸೇಜ್ ಮಾಡಿದ್ರೆ ನಾನು ರಿಪ್ಲೈ ಮಾಡ್ತೀನಿ. ನೀವು ಕೊರಿಯರ್ ಮಾಡಿ ನನಗೆ ಕಳಿಸಿದ್ರೆ ನಾನು ಸ್ಟಿಚ್ ಮಾಡಿ ಕಳಿಸ್ಕೊಡ್ತೀನಿ ಗೈಸ್. ತುಂಬಾನೇ ರೀಸನಬಲ್ ಪ್ರೈಸ್ ಅಲ್ಲೇ ನಾನು ವರ್ಕ್ ಮಾಡಿಸಿ ಸ್ಟಿಚ್ ಮಾಡಿ ಕೊಡ್ತೀನಿ. ಬೇರೆ ಕಡೆ ಕಂಪೇರ್ ಮಾಡ್ಕೊಂಡ್ರೆ ಸ್ವಲ್ಪ ರೀಸನಬಲ್ ಪ್ರೈಸ್ಗೆ ನಾನು ಸ್ಟಿಚ್ ಮಾಡಿ ಕೊಡ್ತೀನಿ. ಯಾಕೆ ರೀಸನಬಲ್ ಪ್ರೈಸ್ಗೆ ನಾನು ಸ್ಟಿಚ್ ಮಾಡ್ಕೊಡ್ತೀನಿ ಅಂತಂದ್ರೆ ನಾನು ಸ್ಟಿಚ್ ಮಾಡೋದು ಮನೇಲೆ ಮಾಡ್ತಾ ಇರೋದ್ರಿಂದ ಆದಷ್ಟು ರೀಸನಬಲ್ ಪ್ರೈಸ್ ನಿಮ್ಗೆ ರೀಸನಬಲ್ ಪ್ರೈಸ್ ಆಗಿರ್ಬೋದು ನನಗೆ ಅಷ್ಟು ಪ್ರಾಫಿಟ್ ಸಾಕು. ಒಂದಷ್ಟು ಪ್ರಾಫಿಟ್ ಅಂತ ಇಟ್ಕೊಂಡು ಮಾಡ್ತಿದ್ದೀನಿ ಅಷ್ಟೇನೆ. ಶಾಪ್ ಇಟ್ಕೊಂಡಿದೆ ಅದಕ್ಕೆ ಜಾಸ್ತಿನೇ ತಗೊಳ್ತಿದೆ. ಬಟ್ ಇದು ಕೊರಿಯರ್ ಚಾರ್ಜ್ ಮತ್ತೆ ಇದಕ್ಕೆ ರೀಸನಬಲ್ ಪ್ರೈಸ್ ಅಲ್ಲಿ ನಾನು ಸ್ಟಿಚ್ ಮಾಡಿ ನಿಮ್ಗೆ ಖಂಡಿತ ಕೊಡ್ತೀನಿ ಗೈಸ್. ನೀವು ನನಗೆ ಇನ್ಬಾಕ್ಸ್ ಅಲ್ಲಿ ಬಂದು ಇನ್ಸ್ಟಾಗ್ರಾಮ್ ಅಲ್ಲಿ ಬಂದು ಇನ್ಬಾಕ್ಸ್ ಮೆಸೇಜ್ ಮಾಡಿ. ಮತ್ತೆ ಈ ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಬ್ಲೌಸ್ಗಳು ವರ್ಕ್ ಆದ್ಮೇಲೆ ಯಾವ ತರ ವರ್ಕ್ ಮಾಡಿಸಿದೀನಿ ಅಂದ್ಬಿಟ್ಟು ಅದನ್ನು ನೆಕ್ಸ್ಟ್ ವಿಡಿಯೋಸ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ ಗೈಸ್. ಥ್ಯಾಂಕ್ ಯು.